ಹಾಯ್ ಆಲ್ ವೆಲ್ಕಮ್ ಟು ಮಿನಿ ವ್ಲಾಗ್. ನಮ್ಮ ನಿಧಿಮಾಗಿ ಇವಾಗ 2 ಜುಟ್ಟು ಹಾಕಿದ್ದೆ. ಆಕಿನ ತಲೆಯಾಗ ಕೂದಲನ ಇಲ್ಲ ಅಂದರೂ ನನಗೇನೋ ಒಂದು ಖುಷಿ, ಹೆಣ್ಮಕ್ಳಿಗೆ ಈ ಥರ ಜುಟ್ಟು ಹಾಕಬೇಕು ಅಂತಂದು. ಪ್ರೆಗ್ನೆನ್ಸಿ ಒಳಗೆ ಅನ್ಕೋತಿದ್ದೆ ನನಗೆ ಹೆಣ್ಣು ಪಾಪ ಆದ್ರೆ ಜುಟ್ಟು ಹಾಕಬೇಕು ಅಂತಂದು. ಬಟ್ ನೋಡಿರಿ ಇವಾಗ ಹೆಣ್ಣು ಪಾಪ ಆಗೈತಿ, ಬಟ್ ಕೂದಲನೇ ಇಲ್ಲ. ಸೊ ಅಂದ್ರೂ ಹೆಂಗೆ ಮಾಡಿ ಕಷ್ಟಪಟ್ಟು ಜುಟ್ಟು ಹಾಕಿದ್ದೆ. ಆಕೇನು ಭಾಳ ತಿತ್ಕೊಳ್ಳಿಲ್ಲ, ಕಿತ್ತು ಒಗೆದ್ಬಿಟ್ಲು. ಹೆಂಗೂ ಈವ್ನಿಂಗ್ ಆಗಿತ್ತು. ನಮ್ಮ ತಂಗಿ ಮ್ಯಾಗಿ ಮಾಡ್ತೀನಿ ಅಂತಂದ್ಲು. ನಾವು ನನ್ನ ಮದುವೆ ಆಗೋಕ್ಕಿಂತ ಮುಂಚೆಕ್ಕೆ ಇಬ್ಬರು ಜಗಳ ಮಾಡ್ತಿದ್ವಿ, ಮ್ಯಾಗಿ ನೀ ಮಾಡು ನಾ ಮಾಡು ಅಂತಂದು. ಇವಾಗಲೂ ಸಹ ಹಂಗೆ ಮಾಡ್ತೀವಿ, ನಾ ಮಾಡು ನೀ ಮಾಡು ಅಂದ್ಕೊಂಡು. ನಾನು ಟೊಮೊಟೊ ಒಳಗಡೆ ಕಟ್ ಮಾಡಿಕೊಟ್ಟೆ, ಹಾಕಿ ಮ್ಯಾಗಿ ಮಾಡಿಕೊಟ್ಲು. ಅಂದರೂ ಟೇಸ್ಟ್ ಸಖತ್ತಾಗಿ ಮಾಡಿದ್ಲು. ನಮ್ಮ ಮಮ್ಮಿ ಮ್ಯಾಂಗೋ ತೊಗೊಂಬಂದಿದ್ರು, ಮ್ಯಾಂಗೋ ತಿಂದು ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವು ಮ್ಯಾಂಗೋ ತಿಂದಿರಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿರಿ. ಮತ್ತು ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕಾಗಿತ್ತು. ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯಿನ್ ಆಗಿನಿ, ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತಂದು. ಆ ಮೇಡಮ್ ಅಂತೂ ಮಾತಾಡೋರೊಳಗೆ ತುಂಬ ಚಲೋತಂಗೆ ಮಾತಾಡ್ತಾರೆ, ಭಾಳ ಚಲೋತಂಗೆ ಟ್ರೀಟ್ ಮಾಡ್ತಾರೆ. ಸೊ ನಾನು ಹೊಸ್ದಾಗಿ ಜಾಯ್ನ್ ಆಗೀನಿ, ಇನ್ನೂ ಒಂದು ಹೊಸ್ದಾಗಿ ತಿಳ್ಕೊಬೇಕು, ಕಲಿಬೇಕು ಅಂತಂದು. ಸೊ ನೋಡೋಣ ಅಪ್ಕಮಿಂಗ್ ಡೇಸ್ ಒಳಗೆ ಇನ್ನೂ ಏನೇನು ನಾನು ಕಲಿತೀನಿ, ಏನೇನು ಅವರು ಹೇಳ್ಕೊಡ್ತಾರೆ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ನಾವೆಲ್ಲೇ ಜಾಬಿಗೆ ಹೋಗ್ಬೇಕಂದ್ರೆ ನಮ್ಗೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಬೇಕು, ಇಲ್ಲಾಂದ್ರೆ ಕರ್ಕೊಳ್ಳೋಂಗಿಲ್ಲ. ಸೊ ಕನ್ನಡ ಮೀಡಿಯಮ್ ಸ್ಕೂಲ್ನಾಗ ಕಲ್ತವ್ರಿಗಂತೂ ಇನ್ನೂ ಕರ್ಕೊಳ್ಳೋಂಗಿಲ್ಲ. ನಂದು ಕನ್ನಡ ಮೀಡಿಯಮ್ ಸ್ಕೂಲ್. ಸೊ ಅದಕ್ಕೆ ಅಪ್ಕಮಿಂಗ್ ಡೇಸ್ ಒಳಗೆ ಜಾಬ್ ಮಾಡಬೇಕಂತ ಪ್ಲ್ಯಾನ್ ಐತಿ. ಸೊ ಇವಾಗಿಂದ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಯತ್ತೀನಿ. ಈ ಅಕಾಡೆಮಿ ನಂಗೆ ಭಾಳ ಚಲೋ ಅನ್ನಿಸ್ತು.